ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಇವತ್ತು ನಮ್ಮ ಫ್ಯಾಮಿಲಿ ಎಷ್ಟು ಖುಷಿಯಾಗಿದ್ದೀವಿ ಗೊತ್ತಾ? ಅದೆಲ್ಲ ನಿಮ್ಗೆ ಹೇಳಿದ್ದಕ್ಕೇ ಸಾಧ್ಯ. ಇದೆಲ್ಲ ಹೆಂಗೆ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಹೆಂಗೆ ಮಾಡಿದ್ರಿ ಏನು ಅಂತ ನಾನಂತೂ ಏನೂ ಕೇಳಲ್ಲ. ಆದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಮಾತ್ರ ಹೇಳ್ಬೋದು ಅಷ್ಟೇ ನಾನು. ನೀವು ನನಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಗೊತ್ತಾ? ನೀವು ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ಗೊತ್ತಾ? ನಮ್ಮ ಫ್ಯಾಮಿಲಿ ಎಲ್ಲ ಒಂದಾಗೋಗ್ಬಿಡ್ತು ಗೊತ್ತಾ ನಿಮ್ಮಿಂದ. ಹಾಂ, ನೀವು ಅದು ಯಾರು ಸಹಾಯ ಕೇಳಿ ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ ನಿಜವಾಗೂ. ಆದರೆ ತುಂಬ ಒಳ್ಳೆ ಕೆಲಸ ಮಾತ್ರ ಮಾಡಿದ್ದೀರಾ ನೀವಂತೂ. ತುಂಬ 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 ಥ್ಯಾಂಕ್ಸ್. ನಿಜವಾಗೂ ನಿಮ್ಮಂಥ ಹುಡುಗನ ಪಡೆಯೋಕ್ಕೆ ನಾನು ಏಳೇಳು ಜನ್ಮದ ಪುಣ್ಯನಂತೂ ಮಾಡಿದ್ದೀನಿ ನಾನಂತೂ. ಸರಿನಾ? ನೀವೇನೇ ಹೇಳಿ, ನನಗಂತೂ ನಿಮ್ಮನ್ನು ಬಿಟ್ಟಿರೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಈಗಲೇ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಜೊತೆ ಇದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಅಷ್ಟೇ ಖುಷಿ ಆಗ್ತೈತೆ. ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ ತುಂಬ ಖುಷಿ ಪಟ್ಬಿಟ್ರು ಗೊತ್ತಾ? ಎಷ್ಟು ಖುಷಿಯಾಗವ್ರೆ ಅಂದರೆ ಅಮ್ಮ ಅಪ್ಪ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಯಾಗವ್ರೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಕ್ಕನೂ ಮನೆ ಕರೆದವಳೆ ನಮ್ಮನ್ನು ಬಾ ಅಂತೇಳಿ. ನಮ್ಮ ಭಾವ ಒಬ್ಬರು ಬಂದಿಲ್ಲ, ಬೇಜಾರು ಮಾಡ್ಕೊಂಡವ್ರೆ. ನಮ್ಮ ಭಾವನೊಬ್ಬರನ್ನ ನಾನು ಕರ್ಕೊಂಡು ಬಂದುಬಿಟ್ರೆ ಎಲ್ಲ ಸರಿ ಹೋಗ್ತದೆ. ನಮ್ಮ ಭಾವ, ನಾನು, ನಮ್ಮಮ್ಮ, ನೀವು, ಹಬ್ಬ ಹೊಸ ಮನೆ ಒಳಗಡೆ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಬಿಡ್ಬೇಕು ಗೊತ್ತಾ? ನಾನಂತೂ ಕಾಯ್ಕೊಂಡಿದ್ದೀನಿ ದಿನಕ್ಕೋಸ್ಕರ. ನೀನು ಖುಷಿಯಾಗಿದೆಯಲ್ಲ ಅಷ್ಟೇ ಸಾಕು ನನಗೆ. ಬೇರೆ ಇನ್ನೇನು ಬೇಕಾಗಿಲ್ಲ. ನಿನ್ನ ಖುಷಿನೇನೆಯಾ ನನ್ನ ಖುಷಿನೂ. ನೋಡು, ಆದಷ್ಟು ಬೇಗನೆ ಈ ಶೂನ್ಯ ಮಾಸ ಎಲ್ಲ ಮುಗಿದ್ಮೇಲೆ ಆದಷ್ಟು ಬೇಗನೆ ಮದುವೆ ಮಾಡ್ಕೊಂಬಿಡೋಣ, ಸರಿನಾ? ಜಾಸ್ತಿ ಟೈಮ್ ತಗೊಳ್ಳೋದೇನಿಯ ಬೇಡ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಯ್ತದೆ. ನಾವಿಬ್ಬರು ಖುಷಿಯಾಗಿ 100 ಕಾಲ ಇರ್ತೀವಿ. ಅದೊಂದೇ ನನ್ನ ಆಸೆ. ನೋಡು, ನಿನಗೆ ಇನ್ನೂ ಅಲ್ಲ, ಇನ್ನೇನಾರ ನಿನ್ನ ಕನಸು, ನಿನ್ನ ಡ್ರೀಮ್ ಅಂತ ಏನಾದರೂ ಇದ್ದರೆ ಹೇಳು. ಅದನ್ನೆಲ್ಲ ನೆರವೇರಿಸೋ ಜವಾಬ್ದಾರಿ ಅಂತೂ ನಂದೇನೆ. ನಿನಗೇನು ಆಸೆ ಐತೆ ಅಂತ ಹೇಳು ಫಸ್ಟು. ನಿನಗೇನು ಆಸೆ ಐತೆ, ನಿನಗೆ ಏನು ಡ್ರೀಮ್ ಐತೆ, ನಿನ್ನ ಕನಸೇನು ಎಲ್ಲನೂ ಹೇಳು. ನಿನ್ನ ಗಂಡ ಆಗಿದ್ಕೊಂಡು, ಅಂದರೆ ಮುಂದೆ ಗಂಡ ಆಗಬೇಕಲ್ಲ, ಗಂಡ ಆಗಿದ್ಕೊಂಡು ಒಂದೊಂದೇ ಎಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನೀವು ನನ್ನ ಜೊತೆ ಇದ್ದೀರಲ್ಲ, ನೀವು ನನ್ನ ಹತ್ರ ಇದ್ದೀರಲ್ಲ, ಇದಕ್ಕಿನ್ನೂ ಸಂತೋಷ ನಂಗೆ ಬೇರೆ ಇನ್ನೇನು ಇರ್ಬೇಕು ಹೇಳಿ? ಏನೂ ಇಲ್ಲ ನನಗೆ. ಅಯ್ಯೋ, ನನ್ನ ಮಗ ಅಲ್ವಾ? ನನ್ನ ಮಗ ಯಾಕೆ ಈ ಆಶೆ ಜೊತೆ ಅವನೇ? ಈ ಆಶೆ ಜೊತೆ ಏನು ಮಾಡ್ತಾವನೆ? ಹಾಂ, ಉಗಿದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ತಾನೇ? ಇವಳು ಎತ್ತ 420 ಅಂತ ಎಲ್ರಿಗೂ ಗೊತ್ತು ತಾನೆ. ಇವಳ ಅಮ್ಮ ಮಗಳು ನಮಗೆಲ್ಲ ಎಷ್ಟು ಮೋಸ ಮಾಡೋರು ತಾನೆ. ಇಷ್ಟ ಆದ್ರೂ ಏನಕ್ಕೆ ಅಂತ ಹೇಳ್ಬಿಟ್ಟು ಇವಳು ತಂಗ ಮಾತಾಡ್ಕೊಂಡವನಿ ಅಂತ ನೀವೇ ಗೊತ್ತಾಯ್ತಿಲ್ಲ ನನಗೆ. ಏನು ಮಾಡ್ತಾವನೆ ಅಂತಲೂ ಅರ್ಥ ಆಯ್ತಿಲ್ಲ ನನಗೆ. ದರಿದ್ರದೊಳು ಇವಳು. ಎಲ್ಲವಕ್ಕೂ ಏನಾರ ಮಾಡಿ ಒಕ್ಕರಿಸ್ಕೊಳ್ಳೋದು ಒಂದೇನೇ ಕೆಲಸ ಇವಳಿಗಂತೂ. ಈ ದರಿದ್ರೊಳು ಇದ್ರಂತೂ ನಮಗೆ ನೆಮ್ಮದಿನೇ ಇರೋಕ್ಕಿಲ್ಲ. ಹೋ, ನನ್ನ ಮಗ ಇವಾಗ ಸಾವುಕಾರ. ನನ್ನ ಮಗ ಇವಾಗ ಎಲ್ಲನೂ ದುಡಿತಾವನ್ ಸಂದಕ್ಕೆ. ಅಂಗಡಿ ಪಂಗಡಿ ಇಕ್ಕೊಂಡವನಿ, ಒಳ್ಳೆ ದುಡ್ಡಾಡ್ತಾ ಇತ್ತು ಕೈಯಾಗೆ ಅಂತ ಹೇಳ್ಬಿಟ್ಟು ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲು ಏನೋ ಈ ಮನೆಯಾಳಿ. ಈಗೋಗಿ ಹೋಗಿಲ್ಲ ಬೇಡ. ಖಂಡನ್ನ ಉಗುತ್ತು ಏನಾಗಬೇಕು? ಮೊದಲು ನಮ್ಮನೆಯವ್ರನ್ನ ನಾವು ಬುದ್ಧಿ ಕಲಿಸ್ಕೋಬೇಕು ಅಷ್ಟೇ ಏನಿಯ. ನಮ್ಮನೆಯವ್ರಿಗೆ ಏನಿಯ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಆಯ್ತದ? ಮೊದಲು ನಮ್ಮನೆಯವ್ರಿಗೆ ಬುದ್ಧಿ ಕಲಿಸೋಣ. ನಾಳೆ ಮೂವಿಗೆ ಹೋಗೋಣ, ಬರ್ತೀರಾ? ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗಿದೆಯಲ್ಲ, ಹೋಗಿ ನೋಡ್ಕೊಂಬಿಟ್ಟು ಬರೋಣ ಹೋಗಿ. ಅದು ಇಬ್ಬರೇ ಹೋಗ್ಬೇಕಾ? ಅಯ್ಯೋ, ನನ್ನ ಮದುವೆ ಆಗೋ ಹುಡ್ಕೋ ತಾನೇ. ಇಬ್ಬರೇ ಹೋಗ್ಬೇಕು ಒಬ್ಬರೇ ಹೋಗ್ಬೇಕಂತ ಬೇರೆ ಕೇಳ್ತಿದ್ಯಲ್ಲ ನೀನು. ಹೋಗೋಣ ಬಾ ಇಬ್ಬರೇ, ಏನಾಗುತ್ತೆ? ಇಬ್ಬರೇ ಹೋಗಿ ಹ್ಯಾಪಿಯಾಗಿ ಓಡಾಡ್ಕೊಂಡು ಖುಷಿಯಾಗಿ ಬರೋಣ. ಪ್ಲೀಸ್, ಇಲ್ಲ ಅಂತ ಮಾತ್ರ ಅನ್ಬೇಡ. ಪ್ಲೀಸ್ 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 ಹೋಗ್ಬಿಟ್ಟು ಬರೋಣ ಪ್ಲೀಸ್. ಮನ್ಯಾಳಿ ಈ ಶಾರದಿಗೂ ಅವ್ರ ಅಮ್ಮಂಗೆ ಇಬ್ರಿಗೂ ಯಾವಾಗ ಬುಟ್ಟಿಗೆ ಹಾಕಬೇಕು, ಯಾವಾಗ ದೂರ ಇಕ್ಬೇಕು, ಯಾವಾಗ ಒಂದಾಗಬೇಕು, ಯಾವಾಗ ಬಿಡಬೇಕು, ಇದೆಲ್ಲನೂ ಹಾಂ 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 ಸಂದಾಗಿ ತಿಳ್ಕೊಂಡಿರ್ತವೆ ಬೊಡ್ಡಿಗಳು. ನನ್ನ ಮಗ ದುಡಿತಾವನೆ ಅಂತ ಹೇಳ್ಬಿಟ್ಟು ಎಷ್ಟು ಆಟ ಆಡ್ತಾವ್ರು ನೋಡಿವಳು. ನನ್ನ ಮಗನೇ ಬುಟ್ಟಿಗೆ ಹಾಕಬಿಟ್ಲಲ್ವಾ? ಇವತ್ತು ನನ್ನ ಮಗಂಗೆ ಬಿಡಿಸ್ತೀನಿ, ಇರು ಗ್ರಾಚಾರ ಬಿಡಿಸ್ತೀನಿ. ಎಂಥ ಕೆಲಸ ಮಾಡ್ತಾವನೆ ಅಂತಂದರೆ ಇವನು ಮನೆಯಾಳು ಬೇವರ್ಸಿ ನನ್ನ ಮಗ. ಇವನಂತೂ ಏನು ಆಟ ಅಂತ ಆಡಕ್ಕೆ ನಿಂತ್ಕೊಬಿಟ್ಟವನೇ ಲೋಪರ್ ನನ್ನ ಮಗ. ನಾಳೆ ನಾನು ಟಿಕೆಟ್ ಬುಕ್ ಮಾಡಿದ್ಮೇಲೆ ನಿಂಗೆ ಹೇಳ್ತೀನಿ, ಬಂದ್ಬಿಡು, ಹೋಗೋಣ, ಸರಿನಾ? ಪಾಪ ನೀನು ತಾನೇ ನೀ ಮನೇನಾಗಿ ಇದ್ಕೊಂಡು ಏನು ಮಾಡ್ತೀಯಾ? ನಿನಗೂ ಶಾನೆ ಬೇಜಾರಾಯ್ತದೆ. ನಿನ್ಗೂ ಅದೇನೋ ಅಂತಾರಲ್ಲ, ನಿನಗೂ ಟೈಮ್ ಇರೋಕ್ಕಿಲ್ಲ, ಏನಿಲ್ಲ. ಅಂದರೆ ಯಾವಾಗೂ ಬ್ಯುಸಿ, ಈಗೆಲ್ಲ ಫ್ಯಾಮಿಲಿ ಜೊತೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಯಾ. ಅದಕ್ಕೆ ನನ್ನ ಜೊತೆನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೂ ಇದಾಗ್ತೈತಲ್ವಾ? ಪ್ಲೀಸ್ ನನ್ನ ಜೊತೆ ಬಂದ್ಬಿಡು. ನಿಜವಾಗ್ಲೂ ನಿಮ್ಮ ಜೊತೆ ಬರ್ತೀನಿ. ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ. ಅಯ್ಯೋ 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 ಅಯ್ಯೋ, ಇವಳು ಮನೆ ಕಾಯಾಗ ಹೋಗ ಹೆಂಗೆ ಬೇಕು ಹಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಹೆಂಗೆ ಬೇಕು ಹಂಗೆ ಪಿಲನ್ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ಮಾಡ್ಕೊತಾಳಲ್ಲ. ಈ ಮನೆಯಾಳಿಗೆ ಏನಂತ ಹೇಳ್ಬೇಕು? ಕಿತ್ತೋದು ಮನೆಯಾಳಿ ಲೋಪರ್ ಬಡ್ಡಿ. ಇವಳಂತೂ ಉಳ್ಬಾಳ್ಸಕ್ಕಿಲ್ಲ. ನಾನಂತೂ ನನ್ನ ಮಗುನೇನಿಯ ಬುಟ್ಟಿಗೆ ಹಾಕೊಂಡು ದುಡ್ಡು ಕಿತ್ಕೊತಾವಳೆ ಅಂತಂದರೆ ಅನ್ಕಂಡೆ ಈ ಕಣ್ಣನ ಮಗ ಎಲ್ಲ ಯಾವುದೋ ಹುಡುಗಿನ ತಗ್ಲಾಕೊಂಡವನಿ ಅಂತ ಅಮ್ಮನ ಕಡೆ ಗಮನ ಕೊಡ್ತಿದ್ದಂಗೆ ಯಾವಳ ಕಡೆನೋ ಗಮನ ಕೊಟ್ಕೊಂಡು ಇದು ಮಾಡ್ತಾವನೆ ಅಂತ ಅನ್ಕಂಡೆ. ಆದರೆ ಯಾವಳು ಅಂತ ಕನ್ಫರ್ಮ್ ಇರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ. ಬಾರ್ಲ ಮಗನೇ ಬಾ, ಮನೆಗೆ ಬರ್ದಂಗೆ ನೀ ಎಲ್ಲ ಅಳವಿದ್ದೋಯ್ತ್ಯಾ? ಬಾ ಮಾಡ್ತೀನಿ ಬಾ ಸರಿಯಾಗಿ. ಸರಿ, ನಾನು ಮನೆಗೆ ಹೋಯ್ತೀನಿ. ಅಮ್ಮ ಕಾಯ್ತಾ ಇರ್ತದೆ ಮನೆನಾಗೆ. ಅಯ್ಯೋ ನಮ್ಮಮ್ಮ ಅಂತೂ ಅಯ್ಯೋ ಯಾವಾಗೂ ಅಳಿಯಂದ್ರು ಈಗ ನೀವೇನೇನಿಯಾ ನಮ್ಮ ಉಷಾನ ನನ್ನ ಎಲ್ಲ ಒಂದು ಮಾಡ್ರ ಅಂತ ಗೊತ್ತಾಗೋಗ್ಬಿಟ್ಟೈತೆ. ಏನೋ ಪ್ರಯತ್ನ ಪಟ್ಬಿಟ್ಟು ಒಂದು ಮಾಡಿಬಿಟ್ಟಿದ್ದೀರಾ ಅಂತ. ನಮ್ಮಮ್ಮನ ಖುಷಿಗೆ ಪಾರನೇ ಇಲ್ಲ. ಅಯ್ಯೋ ಫುಲ್ಲು ಖುಷಿಯಾಗಿ ಅಯ್ಯೋ 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 ನಮ್ಮಮ್ಮನ ಹಿಡಿಯೋಕ್ಕಂತೂ ಆಗ್ತಾಯಿಲ್ಲ. ನೋಡಿ ಹೆಂಗಾದರೂ ಮಾಡಿ ನೀವು ನಮ್ಮ ಮನೆಗೆ ಊಟಕ್ಕಂತೂ ರಾತ್ರಿ ಬರಲೇಬೇಕು, ಈಗಲೇ ಹೇಳಿದ್ದೀನಿ.
ಸರಿ ಆಯಿತು ಆಯ್ಷಾ, ನೀನು ಕರೆಯೋದೆಚ್ಚ ನಾನು ಬರೋದೆಚ್ಚ ಹೇಳು, ಖಂಡಿತ ಬರ್ತೀನಿ ಸರಿನಾ. ಸರಿ, ನಿಂಗೆ ಟೈಮ್ ಇಲ್ಲ ಅಂದಲ್ಲ ಹೊರಡು. ನಾನು ಫಿಲಮ್ ಟಿಕೆಟ್ ಎಲ್ಲನೂ ಇದು ಮಾಡಿಬಿಟ್ಟು ನೀನು ಆಮೇಲೆ ಕರಿತೀನಿ ಸರಿನಾ, ಹೊರಡು. ಹಾಂ ಸರಿ ಸರಿ. ನಿಮ್ಮನ್ನ ಬಿಟ್ಬಿಟ್ಟು ಹೋಗೋ ಮನಸ್ಸೇ ಬರ್ತಾ ಇಲ್ಲ ನನಗಂತೂ. ಆದರೂ ಹೋಗ್ಲೇಬೇಕಲ್ಲ, ಮನೆಗೆ ಸ್ವಲ್ಪ ಕೆಲಸ ಐತೆ. ಮದುವೆ ಆದಮೇಲೆ ಎಲ್ಲರೂ ಜೊತೆಯಾಗೇ ಇರ್ತೀವಲ್ಲ, ಅವಾಗೇನು ಅನ್ಸಕ್ಕಿಲ್ಲ ಬಿಡಿ. ಇವಾಗ ಅಷ್ಟೇ ನಿಮ್ಮನ್ನು ಬಿಟ್ಟಿರೋಕ್ಕೆ ಬೇಜಾರಾಯ್ತದೆ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ನಾನು ದಿನ ಯಾವಾಗೂ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೂ ಶಾನೆ ಏನೂ ಹೇಳಿಲ್ಲ. ಸರಿ ಸರಿ, ನಾನು ಹೊರಡ್ತೀನಿ. ಎಲ್ಲ ಹೆಣ್ಮಕ್ಳು ಸಂದಾಕ್ ನೋಡ್ಕೊಂಡ್ರೆ ಅವ್ರು ತಾನೇ ಯಾಕೆ ನಮ್ಮನ್ನು ಕೈಯ ಅಂತ ಇದು ಮಾಡ್ತಾರಲ್ವಾ. ಎಲ್ಲ ಹೆಣ್ಮಕ್ಳು ನಾವು ಮೊದಲು ಸಂದಕ್ಕೆ ಏನೇ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಛೇ, ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಬೆಲೆ ಕೊಡಬೇಕು ಫಸ್ಟು. ಅವ್ರವಾಗ ಬೇರೆ ಕಡೆ ಗಮನ ಕೊಡೋಕ್ಕಿಲ್ಲ. ನಾನವಾಗ ಲೋಫರ್ ಥರ ದುಡಿದಿದ್ದಂಗೆ ಮಾಡ್ದಿದ್ದಂಗೆ ಏನೇನೇನೋ ಮಾಡ್ತಾ ಇದ್ದೆ. ಅದಕ್ಕೆ ಇವಳಿಗೂ ನಾನು ಇಷ್ಟ ಆಯ್ತಿರ್ಲಿಲ್ಲ. ಇವಾಗ ನಾನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೋಡು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ. ಥೋ, ನಾನು ಇಷ್ಟಿನ ಜೀವನನ ಸುಮ್ಮನೆ ಹಾಳು ಮಾಡ್ಕೊಬಿಟ್ಟೆ ನಾನಂತೂ. ಛೇ, ಇರಲಿ ಬಿಡು, ಎಲ್ಲದಕ್ಕೂ ಟೈಮ್ ಬರ್ತದೆ ಎಲ್ಲದಕ್ಕೂ. ಈಗ ಬಂದೈತೆಲ್ಲ ಹಂಗೇನೆ. ಸರಿ, ಮನೆ ಹತ್ರ ನಾವು ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಿಕೊಳ್ಳೋಣ. ಬರ್ಲಿ ಕಾಳು ನನ್ನ ಮಗ ಇವತ್ತು ಅಂಗಡಿಗೆ. ನನ್ನ ಅಂಗಡಿ ವ್ಯಾಪಾರಕ್ಕೆ ಬಿಟ್ಬಿಟ್ಟು ತಿರ್ಕೊಂಡು ಆಶೆಯಿಂದ ಬಿದ್ದವನೆಲ್ಲ ತಿರ್ಬೋಕಿ ನನ್ನ ಮಗ. ಅವಳ ಅವಶ್ಯಕತೆ ತಾನೇ ಏನೈತೆ? ಅವಳ ಅವಶ್ಯಕತೆ ನಮಗೇನು ಅವಶ್ಯಕತೆನೂ ಇಲ್ಲ, ಏನಿಲ್ಲ. ನಾವೇ ಸಂದಾಗಿ ದುಡ್ಕೊಂಡು ನಾವೇ ಇವಾಗ ಇಂಪ್ರೂವ್ ಆಯ್ತಿದ್ವಿ. ಇವನು ಕಾಂಟ್ರಾಕ್ಟ್ ಅದು ಇದು ಮಾಡಿಸ್ಬಿಟ್ಟು ದುಡ್ಡು ಮಾಡ್ತಾವನೆ. ಅದಕ್ಕೆ ಆ ಬೇವರ್ಸಿ ಹಿಂದೆ ಬಿದ್ದವಳೆ. ಆ ಬೇವರ್ಸಿನ ಬಿಡು 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 ಅಂದ್ರೂ ಈ ನನ್ನ ಮಗ ಬೇವರ್ಸಿನ ಬಿಡಕ್ಕಿಲ್ಲ, ತೊಗ್ಲಾಕೊಂಡವನೆ. ಥೂ, ನನ್ನ ಸಂಡಕ್ಕೆ ಹುಡುಗಿನ ಹುಡುಕ್ತಾ ಇಲ್ಲ ಇವಾಗ. ಎಂಥ ಸಂಡಕ್ಕೆ ಹುಡುಗಿ ಬೇಕಾದ್ರೂ ಸಿಗ್ತಾಳೆ ನನ್ನ ಮಗನಿಗೆ. ಏನು ಕಮ್ಮಿ ಆಗವ್ ನನ್ನ ಮಗ. ಚೆನ್ನಾಗಿರೋ ಲಕ್ಷಾಧೀಶ್ವರ ಹುಡುಗಿನೇ ಸಿಗ್ತಾಳೆ. ಅಂಥದ್ರಾಗ ಇವನು ಪತ್ತೆ ಹತ್ತಿರ್ಬೋಕೆ ಆಸೆ ಹಿಂದೆ ಹೋಗ್ಬಿಟ್ರದ್ ನೋಡು. ಈಗ ಏನು ಇವ್ನಿಗೆ ಅದ್ರಾಗ ಆಸ್ತಿ ದೊಡ್ಡದಾಗ ಸಿಕ್ಬಿಡ್ತದೆ. ನನ್ನ ಮಗ ಇನ್ನೊಂದು ಮದುವೆ ಮಾಡ್ಕೊಂಡವನಿ. ಅವನಿಗೆ ಗಂಡು ಮಗ ಬೇರೆ ಐತೆ. ಇನ್ನೊಬ್ಬ ಇನ್ನೇನು ಆಸ್ತಿ ಎಲ್ಲ ಇವನಿಗೆ ಕೊಡ್ತಾಳೆ. ಅಯ್ಯೋ, ನನ್ನ ಮಗನ ತಲೆನಾಗ ಲದ್ದಿ ನೆನೆಯ ತುಂಬ್ಕೊಂಡ್ರದು ಬಿಡು, ಬುದ್ಧಿ ಅಂತೂ ತುಂಬ್ಕೊಂಡಿಲ್ಲ. ಅಮ್ಮ, ಅಡುಗೆ ಏನು ಮಾಡಿದ್ಯಾ? ಹೊಟ್ಟೆ ಸಿತೈತೆ, ಬಾಬಾ ಮೊದಲು ಊಟಕ್ಕೆ ಇಕ್ಕು. ಯಾಕೆ ಆಶೆ ಇಕ್ಲಿಲ್ವೇನು ಊಟನ? ಆಶಾ, ಇದೇನಮ್ಮ ಹಿಂಗೆ ಕೇಳ್ತಾ ಇದೆಯಾ? ಸಾಕು, ಇನ್ನು ನಾಟಕ ಆಡಕ್ಕೆ ನಂತಾಗ ಬರಬೇಡ, ಸಾಕು. ಎಷ್ಟು ಅಂತ ಹೇಳ್ಬಿಟ್ಟು ನಾಟಕ ಆಡ್ತೀಗ ನೀನಂತೂ. ನಿನ್ನ ನಾಟಕ, ನೀನು ಕಿತ್ತೋಗಿರೋ ನಾಟಕ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ನೀನು ಕಿತ್ತೋಗಿರೋ ನಾಟಕ ನಂತಾಗಂತೂ ಹೇಳಕ್ಕೆ ಏನಿಯ ಬರಬೇಡ ಅಷ್ಟೇ ನೆನೆಯ. ನೋಡು, ನೀನು ಸಾಕು, ನೀನು ಕಿತ್ತೋಗಿರೋ ನಾಟಕನೂ ಸಾಕು. ಆ ಕಿತ್ತೋಗಿರೋ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ನನಗೂ ಭಾಳ ಸಂದಾಗ ಗೊತ್ತು. ನೀನು ಅವಳು ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಕಿಸ್ಕೊಂಡು ಮಾತಾಡ್ತಿದ್ರಲ್ಲ, ಈ ಕಣ್ಣರೇಣಿಯ ನೋಡಿದ್ದೀನಿ. ಥೂ, ಎತ್ತು ತಾಯಿಗೇನಿಯ ಮೋಸ ಮಾಡ್ತಾವನೆ ಬೇವರ್ಸಿ ನನ್ನ ಮಗ. ಒಂದು ಮಾತು ಹೇಳಿಲ್ಲ ನನಗಂತೂ. ಆ ಬೇವರ್ಸಿ ಜೊತೆ ತಿರ್ಗಕ್ಕೆ ಹೋಗಿದ್ದೆನಲ್ಲ, ಅವಳು ನಮಗೆ ಎಷ್ಟೆಲ್ಲ ಮರುವಾದಿ ಮಾಡಿ ನಿಂಗೆ ಡೈವರ್ಸ್ ಕೊಟ್ಬಿಟ್ಟು ಕಳ್ಸೋಳೆ. ಆದರೂ ನೀನು ಬುದ್ಧಿ ಬರೆದಂಗೆ ತಿರ್ಗಾ ಅವಳ ಜೊತೆ ತಿರ್ಗಕ್ಕೆ ಹೋಗಿದ್ಯಲ್ಲ. ಯಾಕೆ ಹೇಳು? ನಿನ್ನ ಹತ್ರ ದುಡ್ಡೈತೆ, ಕಾಸೈತೆ, ನೀನು ಸಂದಾಗ ದುಡಿತಿದ್ಯಾ ಅಂತ ಅವಳು ಗೊತ್ತಾಗೈತೆ. ಅದಕ್ಕೇನೆ ನೀನು ಹಿಂದೆ ಬಿದ್ದಿರೋದು. ನೀನು ನಾಲಾಯಕ್ ನನ್ನ ಮಗ ನೀನು. ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಕ್ಕಿಲ್ಲ. ಏನು ಕೇಳ್ತಿದ್ದೀನಿ ಅಂತ ಹೇಳಿ. ನೋಡು, ಅವಳು ಸಹವಾಸ ಮಾಡಬೇಡ 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 ಅಂತ ನಿಂಗೆ 1000 ಕಿತ ಹೇಳಿದ್ದೀನಿ ಅವಾಗೇನೆ. ಬಿಟ್ಟಿದ್ಯಾ ಅಂತ ಅನ್ಕೊಂಡ್ರೆ ಮತ್ತೆ ಅವಳಿಂದೇನೇ ತಿರುಗ್ತಾ ಇದ್ದೀಗಲ್ಲ ನೀನು. ಅಮ್ಮ, ನಾನು ಹೇಳೋದನ್ನು ಅರ್ಥ ಮಾಡ್ಕ. ನೋಡು, ನಾವು ಇಬ್ಬರು ಬೇಜಾನ್ ತೆಪ್ಪು ಮಾಡ್ಬಿಟ್ಟಿದ್ದೀವಿ. ಅದನ್ನ ತಿದ್ದು ನಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟವನೇ ದೇವರು ನಮಗೆ. ಇಷ್ಟೆಲ್ಲ ಅಂಗಡಿ ವ್ಯಾಪಾರ, ಇಷ್ಟೆಲ್ಲ ಬಿಸ್ನೆಸ್ಸು, ಕನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟವನೇ ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಏನಿಯಾ ಕೊಟ್ಟವನೇ ಸರಿನೇ. ನೋಡು, ನೀನು ಈಗಲೇ ಹೇಳ್ತಾ ಇದ್ದೀನಿ, ನೀನು ಅರ್ಥ ಮಾಡ್ಕ. ಇವೆಲ್ಲ ಆಟ ಬಿಟ್ಬಿಡು. ಆಶಾ ನನ್ನ ಹೆಂಡ್ತಿ, ಅವಳ ಹತ್ರ ತುಂಬ ಕಿತ್ಕೊಂಡು ತಿಂದ್ಬಿಟ್ಟಿದ್ದೀವಿ ನಾವು. ಏನೋ ಅವಳು ಟೆನ್ಷನ್ ಆಗೋ ಏನಕ್ಕೋ ಅವಳು ಬಿಟ್ಬಿಟ್ಟು ಅವಳೆ ಸವಾಸ ಸಾಕು ನಮ್ಮದು ಅಂತ ಹೇಳ್ಬಿಟ್ಟು ಈಗ ನಾವು ಅದೇ ಕೆಲಸ ಮಾಡ್ಬಿಟ್ಟು ಬೇಡ ಅಂತ ಬಿಟ್ಕೊಂಡು ಹೋದ್ರೆ ಸಂದಕ್ಕಿರಲ್ಲ ಕಣಮ್ಮ. ನೋಡು, ನಾನು ಹಿಂಗೆ ಅಂತೀನಿ ಅಲ್ಲ, ದೇವ್ರು ಮೆಚ್ಚಕ್ಕಿಲ್ಲ. ಅವಳನ್ನ ನಮ್ಮ ಮನೆ ಸಸಿಯಾಗಿ ಮತ್ತೆ ಕರ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಅಯ್ಯಯ್ಯೋ, ಅಯ್ಯಯ್ಯೋ, ಆ ಮನೆಯಾಳಿಂದ ನಂಗೆ ಒಂದಿನಕ್ಕೂ ನೆಮ್ಮದಿ ಇರಲಿಲ್ಲ. ಈಗ ಮತ್ತೆ ಮನೆಯಾಳಿನ ನೀ ಮನೆ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೀಗೇನಲ್ಲ ನಾಲಾಯಕ್ ನನ್ನ ಮಗನೇ. ಅವಳನ್ನ ಮತ್ತೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನನ್ನ ಮತ್ತೆ ಬೇವರ್ಸಿ ಮಾಡಬೇಕು ಅಂತ ಅನ್ಕೊಬಿಟ್ಟಿದ್ದೀಗೇನಲ್ಲ ನೀನು. ಈಗ ಹೆಂಗೋ ದುಡ್ಡೈತೆ, ತಿನ್ಕೊಂಡು ಉಣ್ಕೊಂಡು ರಾಣಿ ಥರ ಇದ್ದೀನಿ. ಅವಳನ್ನ ಮನೆಗೆ ಸೊಸೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ನಾನು ನಿಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ಮಾಡ್ಬಿಟ್ಟಿದ್ದೀಗೇನಲ್ಲ ನೀನು. ನೋಡ್ಲಾ, ನಾನು ಇರಗಂಡ ನಿಮ್ಮಿಬ್ರು ಮದುವೆ ಅಂತೂ ನಡೆಯೋಕ್ಕಿಲ್ಲ. ನಿನಗೆ ಒಳ್ಳೆ ಸಂದಕ್ಕಿರೋ ಹುಡುಗಿಯೇ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ. ಅಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ಇನ್ನೊಂದು ಹುಡುಗಿ ಅವಶ್ಯಕತೆ ನಂಗೆ ಇಲ್ಲ ಕಣಮ್ಮ. ಇವಳು ತಾಳಿ ಕಟ್ಟು ನಾನು ತುಂಬ ಮೋಸ ಮಾಡಿದ್ದೀನಿ ಕಣಮ್ಮ. ಇನ್ನೂ ಪದೇ 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 ಮೋಸ ಮಾಡ್ಕೊಂಡು ಇರೋಕ್ಕಾಗಕ್ಕಿಲ್ಲ ಕಣಮ್ಮ. ನಂಗಂತೂ ಎಷ್ಟು ಅಂತ ಮೋಸ ಮಾಡ್ಕೊಂಡು, ಎಷ್ಟು ಅಂತ ಸಹಿಸ್ಕೊಂಡು, ಎಷ್ಟು ಅಂತ ಇರೋಕ್ಕಾಯ್ತದೆ ನೀನೇ ಯೋಚನೆ ಮಾಡು. ಅಮ್ಮ ಬೇಡ, ಇದೆಲ್ಲನೂ ಬೇಡ, ಬಿಟ್ಬಿಡು. ನನ್ನ ಮಾತು ಕೇಳು. ನಾನು ಈಗಲೇ ಹೇಳ್ತಾ ಇದ್ದೀನಿ, ದೇವ್ರನ್ನ ಕೇಳ್ತಾ ಇದ್ದೀನಿ. ಅದೇನೋ ಅಂತಾರಲ್ಲ, ಈಗ ಅದೆಲ್ಲ ಬಿಟ್ಬಿಡಮ್ಮ. ನಾನು ಅವಳು ಇನ್ನು ಸಂದಾಗ ಒಂದಾಕೊಂಡಿರ್ತೀವಿ. ಅವಳೇನು ಇವಾಗ ನಿಂಗೆ ಟಾರ್ಚರ್ ಕೊಡಲ್ಲ. ಅವಳು ಚೇಂಜ್ ಆಗೋಳೆ, ಮನೆ ಕಟ್ಟವ್ರೆ, ಅವರು ಸಂದಾಕವ್ರೆ. ಈಗ ಉಷಾ ಆಶಾ ಇಬ್ರು ಒಂದಾಗೋಗ್ಬಿಟ್ಟವ್ರೆ. ಈಗ ನಾವು ಅವ್ರ ಜೊತೆ ಸೇರ್ಕೊಂಡು ಖುಷಿಯಾಗಿರೋ ಸಂಸಾರ ನೋಡಬೇಕು. ಇಲ್ಲ ಅಂತಂದರೆ ಹಿಂಗೆ ದ್ವೇಷ ಕಟ್ಕೊಂಡು ಹಾಳಾಗೋಗ್ಬೇಕು ಇವಳು. ನೋಡು, ಆಶಾ ಉಷಾ ಎಲ್ಲರೂ ಒಂದಾಗವ್ರೆ ಕಣಮ್ಮ. ನಮ್ಮ ಅತ್ತೆ ಶಾರದಿ, ನಮ್ಮ ಮಾವ, ಇಡೀ ಫ್ಯಾಮಿಲಿ ಸಂದಾಕೈತೆ. ಅವ್ರ ಜೊತೆ ನಾವು ಸೇರ್ಕೊಳ್ಳೋಣ ಕಣಮ್ಮ. ನಾವು ಈ ಥರ ಎಡಬಿಡಂಗಿಗಳು ಥರ ಇರೋದು ಬೇಡ ಕಣಮ್ಮ. ಇನ್ನೊಬ್ಬಳನ್ನ ಯಾರನ್ನೋ ಗೊತ್ತಿಲ್ದಿರೋ ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟು ಬಂದು ಅವಳು ಮೋಸ ಮಾಡಿ ನನಗೆ ಅವಳು ನಾಮ ಹಾಕಿ ಅವಳು ಏನೇನೋ ಟಾರ್ಚರ್ ಕೊಟ್ಬಿಟ್ರೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣಮ್ಮ. ಸೋತೋಗ್ಬಿಟ್ಟಿದ್ದೀನಿ. ಬೇಕಿಲ್ಲ ಅಂತ ಹೇಳಿದ್ನಲ್ಲ, ಬೇಕಿಲ್ಲ ಅಂದಮೇಲೆ ಬೇಕಿಲ್ಲ. ನನಗೆ ಕಿತ್ತೋಗಿರೋ ಬಾಯಿಗೆ ಬರ್ತದೆ ನೋಡಿ, ಕಿತ್ತೋಗಿರೋ ಬೇಕಿಲ್ಲ ನನಗೆ. ನೋಡ್ಲಾ, ಬೇಡ.
ನಾನು ಅವಳು ಸೊಸೆ ಅಂತ ಒಪ್ಕೊಳಕಿಲ್ಲ. ನಾನು ನಿಮ್ಮಮ್ಮ ನಿನ್ನ ಕಷ್ಟ ಸುಖ ಏಳು ಬೀಳು ಎಲ್ಲದ್ರಾಗೂ ನಾನು ನಿನಗೆ ಜೊತೆಯಾಗೇನೆ ನಿಂತ್ಕೊಂಡಿವ್ನಿ. ಅಂಥದ್ರಾಗ ನೀನು ಅವಳ ಹಿಂದೆ ಹೋಗ್ಬಿಟ್ರೆ ನಂಗೆ ಸಹಿಸೋ ಶಕ್ತಿ ಅಂತೂ ಇಲ್ಲ. ನಿನಗೆ ನಾನು ಬೇಕಾ ಇಲ್ಲ ಅವಳು ಬೇಕಾ ನಿರ್ಧಾರನ ಮಾಡ್ಬಿಡು. ಅಮ್ಮ ನಂಗೆ ನೀನು ಮುಖ್ಯನೇ ಅವಳು ಮುಖ್ಯನೇ ಇಬ್ರು ಮುಖ್ಯನೇ ನೀ ನನಗೆ. ಹೌದು ನೀನು ಕಷ್ಟದಾಗ ನನ್ನ ಜೊತೆ ಇದೆಯಾ, ಅವಳು ಕಷ್ಟದಾಗ ನಂಗೆ ಸಹಾಯ ಮಾಡೋಳೆ. ಕಟ್ಕೊಂಡಿರೋ ಹೆಂಡತಿ ಮೋಸ ಮಾಡೋದು ದೊಡ್ಡ ತೆಪ್ಪಮ್ಮ. ಅದು ನನಗೆ ಇವಾಗ ಅರ್ಥ ಆಗೈತಮ್ಮ. ದೊಡ್ಡ ತೆಪ್ಪು ನಾನು ಮಾಡಿರೋದೇನೇ ತೆಪ್ಪು ಅಂತ ಅರ್ಥ ಆಗೈತೆ. ನೋಡಮ್ಮ ನೀನು ಏನಾರ ಅನ್ಕ ಒಂದು ಸ್ವಲ್ಪ ಟೈಮ್ ತಗೊಂಡು ನೀನು ಯೋಚನೆ ಮಾಡು. ಬೇರೆ ಹುಡುಗಿ ಬಂದು ಅವಳು ಬಿಟ್ಬಿಟ್ಟು ಹೋಗಿ ಅದೆಲ್ಲ ಸಹಿಸ್ಕೊಂಡು ಎಲ್ಲ ಇರೋಕ್ಕಾಯ್ತದ? ಇನ್ನೊಬ್ಳು ಬರೋಳವಳು ಇನ್ನೊಂದು ಚೆನ್ನಾಗಿ ನೋಡ್ಕೊತಾಳೆ ಅಂತ ಏನು ಗ್ಯಾರಂಟಿ? ಹಾಂ, ಆದರೆ ಆಶೆ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ಬಿಟ್ಟು ನಾನು ಗ್ಯಾರಂಟಿ ಕೊಡ್ತೀನಿ. ನೀನು ಕೂಡ ಯಾವ ಗ್ಯಾರಂಟಿ ಅವಶ್ಯಕತೆನೂ ನನಗಿಲ್ಲ. ನನಗೆ ಆಶಾ ಈ ಮನೆಗೆ ಮತ್ತೆ ಬರೋದು ನನಗಿಷ್ಟ ಇಲ್ಲ. ಆ ಬಿಲಾಲಿ ನನ್ನ ತಾಗ ದುಡ್ಡೈತೆ, ಇವಾಗ ಎಲ್ಲ ನಮ್ಮ ಹತ್ರ ಸಂದಕೈತೆ ಅಂತಲೇ ಆ ಮನೆಯಳಿ ಗೊತ್ತಿರೋದು. ನೋಡ್ಲಾ, ಇದೇ ಕೊನೆ. ಇನ್ನೊಂದು ಕಿತ ಏನಾದ್ರೂ ಡೈವರ್ಸ್ ಎಲ್ಲ ಆಗೋಗ್ಬಿಟ್ಟೈತೆ. ಇನ್ನೊಂದು ಕಿತ ಏನಾದ್ರೂ ನೀನು ಅವಳ ಹತ್ರ ಇರೋದು ಅವಳ ಜೊತೆ ಇರೋದು ನಾನೇ ಯಾರ ನೋಡ್ಬಿಟ್ಟೆ ಅಂತ ಹೇಳಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇಲ್ಲ ನಾನು ಮನೆ ಬಿಟ್ಬಿಟ್ಟು ಪತ್ರ ಬರ್ದಿಕ್ಬಿಟ್ಟು ಕೆರೆನೋ ಬಾವಿನೋ ನೋಡ್ಕೊಂಡು ಹೊಂಟೋಗ್ಬಿಡ್ತೀನಿ ಅಷ್ಟೇನೆ. ಕೇಳೋದನ್ನ ನೀನು ಕೇಳಬೇಕಷ್ಟೇನೆ. ಕೇಳಲಿಲ್ಲ ಅಂದರೆ ಇದೇ ಗತಿನೇ ನಿನ್ಗಂತೂ. ಅಮ್ಮ ಕಣ್ಣು ಮುಂದೆ ಇರೋಕ್ಕಿಲ್ಲ. ಎತ್ತು ತಾಯಿನ ಕಳ್ಕೊಂಡಿರ್ತೀಯ, ಇಲ್ಲ ಅಂತಂದರೆ ಅವಳನ್ನ ಬಿಟ್ಬಿಡ್ತೀಯ. ಯೋಚನೆ ಮಾಡು. ನಾನೇ ಇಲ್ಲ ಅವಳ ಅಂತ ಹೇಳ್ಬಿಟ್ಟು ಎರಡರಾಗೊಂದು ನಿರ್ಧಾರನ ಮಾಡ್ಕೊಬಿಡು. ಯಪ್ಪ ಯಪ್ಪ ಯಪ್ಪ, ನಮ್ಮ ಅಮ್ಮಂದು ಒಳ್ಳೆ ಕತೆ ಆಯ್ತಲ್ಲ ನಮ್ಮ ಅಮ್ಮಂದು. ಅಯ್ಯೋ ನಮ್ಮ ಅಮ್ಮಂಗೆ ಹೆಂಗೆ ಹೇಳಿ, ಆಶೆ ಒಳ್ಳೆಯವಳಾಗವಳೆ ಬದಲಾಗವಳೆ ಅಂತ ಹೇಳ್ಬಿಟ್ಟು ನಾನು ಬದಲಾಗಿದ್ದೀನಿ. ನಮ್ಮ ಅಮ್ಮ ಬೇಕಾ ಅವಳು ಬೇಕಂದರೆ ಇಷ್ಟು ದಿನ ಊಟದಾಗಿಂದ ನನ್ನ ಜೊತೆಯಾಗಿ ಐತೆ ಕಷ್ಟ ಸುಖದಾಗಿ. ನಮ್ಮ ಅಮ್ಮನೂ ಬಿಡೋಕ್ಕಾಗಕ್ಕಿಲ್ಲ. ಹಂಗಂತ ನನ್ನ ಹೆಂಡ್ತಿಗೆ ಮೋಸ ಮಾಡೋಕ್ಕಾಯ್ತದ? ನನ್ನ ಹೆಂಡ್ತಿಗಂತೂ ಮೊದಲೇನೇ ಮೋಸ ಮಾಡೋಕ್ಕಿಲ್ಲ ನಾನಂತೂ. ನನ್ನ ಹೆಂಡ್ತಿನ ಮೋಸ ಮಾಡಿಬಿಟ್ರೆ ನನ್ನ ಹೆಂಡ್ತಿಗೆ ಅಷ್ಟೇನೆಯ ಕತೆ. ಓ ಈಗಾಗಲೇ ಮಾಡಿರೋ ಮೋಸನೇನೇ ಸಾಕು. ದೇವ್ರೇ ನೀನೇ ಒಂದು ಹೆಂಗನ ಮಾಡಿ ದಾರಿ ತೋರ್ಸಪ್ಪ. ನಮ್ಮ ಅಮ್ಮನ ಸಮಾಧಾನ ಮಾಡಿಬಿಟ್ಟು ಆಶುನೇನ್ಯ ಈ ಮನೆ ಸೊಸೆ ಅಂತ ಒಪ್ಕೊಳಂಗೆ ಮಾಡಪ್ಪ ದೇವ್ರೆ. ನಮ್ಮ ಅಮ್ಮಂದು ಒಳ್ಳೆ ಕತೆಗೆ ಬಂತಲ್ಲ ನನಗೆ.